ರಾಜ್ಯ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ಈ ದಿವಸ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಸಭೆಯಲ್ಲಿ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮೊದಲನೇದಾಗಿ ವಿಶೇಷವಾಗಿ ಶಕ್ತಿ ಯೋಜನೆಯಿಂದ ಸ್ಥಳೀಯವಾಗಿರುವಂಥ ಸಮಸ್ಯೆಗಳು ಈ ನಮ್ಮ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಎಷ್ಟು ಬಸ್ಸುಗಳನ್ನು ಹೆಚ್ಚಿಗೆ ಒದಗಿಸಿಕೊಟ್ಟಿದೆ, ಅದರ ಹಿಂದೆ ಇದ್ದಂಥ 4 ವರ್ಷದ ಸರ್ಕಾರ ಎಷ್ಟು ಬಸ್ಸುಗಳನ್ನು ಕೊಟ್ಟಿದೆ ಅಂತ ತುಲನೆ ಮಾಡಿದಾಗ ಹಿಂದಿನ 4 ವರ್ಷದಲ್ಲಿ ಯಾವುದೇ ಬಸ್ಸುಗಳು ಬಂದಿಲ್ಲ ಮತ್ತು ಯಾವುದೇ ರೀತಿಯಾದಂಥ ರಿಕ್ರೂಟ್ಮೆಂಟು ಕೂಡ ಆಗಿರಲಿಲ್ಲ. ಈಗ 3 ವರ್ಷಗಳಲ್ಲಿ ಸುಮಾರು ಡ್ರೈವರು ಮತ್ತು ಕಂಡಕ್ಟರ್ ಏನು ಅವ್ರಿಗೆ ಬೇಕಾಗಿತ್ತು ಅವೆಲ್ಲವನ್ನೂ ಕೂಡ ರಿಕ್ರೂಟ್ಮೆಂಟ್ ಮಾಡಿ ಕೊಡಿಸಿದ್ದೀವಿ. ಇನ್ನು ಇಲೆಕ್ಟ್ರಿಕ್ ವೆಹಿಕಲ್ ಬಸ್ಸುಗಳನ್ನು ಹೆಚ್ಚಿನ ರೀತಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಕೊಡಿಸಲಿಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೇನೆ. ಸಂಬಂಧಪಟ್ಟಂಥ ಸಾರಿಗೆ ಸಚಿವರು ಮುಖ್ಯಮಂತ್ರಿಗಳ ತನೂ ಈ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತೇವೆ. ಜೊತೆಗೆ ಸ್ಥಳೀಯವಾಗಿರುವಂಥ ಸಮಸ್ಯೆಗಳು, ಇಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದ್ದಾವೆ. ನಾವು ಶಕ್ತಿ ಯೋಜನೆಯಿಂದ ಅನೇಕ ಜನ ಮಹಿಳೆಯರು ಅವರು ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. ಅವರು ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಅವ್ರ ಮೇಲೆ ಒಂದು ದೌರ್ಜನ್ಯ ಆಗಿರ್ಬೋದು, ಕೆಟ್ಟ ಮಾತಾಗಿರ್ಬೋದು, ಯಾವುದೇ ರೀತಿಯಾದಂಥ ಕೆಟ್ಟ ರೀತಿಯಿಂದ ಕಂಡಕ್ಟರ್ಗಳು ಡ್ರೈವರ್ಗಳು ವರ್ತನೆ ಮಾಡುವಂಥದ್ದು ಆಗಬಾರ್ದು ಅನ್ನೋದಕ್ಕೆ ಈ ಬಗ್ಗೆ ನಾವು ಭಾಳ ತೀಕ್ಷ್ಣವಾಗಿ ಹೇಳಿದ್ದೀವಿ. ಈಗಾಗಲೇ ಅಂಥ ವ್ಯಕ್ತಿಗಳ ಮೇಲೆ ಸುಮಾರು 15-16 ಜನರ ಮೇಲೆ ಕ್ರಮ ತೆಗೆದುಕೊಂಡಿದ್ದೇವೆ ಅನ್ನುವ ವಿವರಗಳನ್ನು ಸಂಬಂಧಪಟ್ಟಂಥ DTO ಹೇಳಿದ್ದಾರೆ. ಜೊತೆಗೆ ಅವರಿಗೆ ಪ್ರತಿಯೊಬ್ಬ ನಾಗರಿಕರ ಜೊತೆ ವಿಶೇಷವಾಗಿ ಹಿರಿಯ ನಾಗರಿಕರು, ಮಹಿಳೆಯರು ಮತ್ತು ಮಕ್ಕಳ ಜೊತೆ ಸರಿಯಾದ ರೀತಿಯಲ್ಲಿ ವರ್ತನೆ ಆಗಬೇಕು. ನಮ್ಮ ಕಾರ್ಯಕ್ರಮಗಳು ಏನು ಶಕ್ತಿ ಯೋಜನೆಯ ಕಾರ್ಯಕ್ರಮ ಭಾಳಷ್ಟು ರೀತಿಯಿಂದ ಯಶಸ್ವಿಯಾಗಿದೆ. 60% ಹೆಚ್ಚಿನ ಜನ ಮೊದಲೇನು ಅಡ್ಡಾಡ್ತಿದ್ದು ಅದಕ್ಕಿಂತ 60ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಬೇರೆ ಬೇರೆ ರೀತಿಯಲ್ಲಿ ರಾಜ್ಯದ ತುಂಬ ಸುತ್ತಾಡ್ತಾ ಇದ್ದಾರೆ. ಅದರ ಅರ್ಥ ಕೇವಲ ಸುತ್ತಾಡ್ತಾರೆ ಅಂತ ಹೇಳಿದರೆ ಬೇರೆ ಅರ್ಥ ಕಲ್ಪನೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅವರ ಉದ್ಯೋಗಕ್ಕಾಗಿ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವ್ರು ಅವ್ರಿಗೆ ಭಾಳಷ್ಟು ರೀತಿಯಿಂದ ಅನುಕೂಲ ಆಗಿದೆ. ಅದರಲ್ಲಿಯೂ ವಿಶೇಷವಾಗಿ ಮಹಿಳಾ ಕೆಲಸಗಾರರು, ಈ ಪಟ್ಟಣ ಪ್ರದೇಶಕ್ಕೆ ಬರುವಂಥ ಕೆಲಸ ಹುಡುಕೊಂಡು ಬರುವಂಥವರು, ಈ ಗಾರ್ಮೆಂಟು, ಹೀಗೆ ಅನೇಕ ಒಂದು ಯೋಜನೆ ನಮ್ಮ ಯೋಜನೆ ಅಡಿಯಲ್ಲಿ ಅವರೆಲ್ಲ ರೀತಿಯಿಂದ ಅನುಕೂಲ ಆಗುವಂಥ ಕೆಲಸವನ್ನು ಇವತ್ತಿನ ದಿವಸ ಸರ್ಕಾರ ಮಾಡಿದೆ. ಗೃಹಲಕ್ಷ್ಮಿ ಯೋಜನೆ ಇವತ್ತು ಸರ್ಕಾರದಿಂದ ರಾಜ್ಯದಲ್ಲಿ 1,30,30,00,000 ಜನ ಇವತ್ತಿನ ದಿವಸ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೀತಾ ಇದ್ದಾರೆ. ಆ ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಅನೇಕ ಜನ ಅನೇಕ ರೀತಿಯಿಂದ ಉದ್ಯೋಗ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಿಂದ ಅವರ ಕುಟುಂಬದ ಕೃಷಿ ಇದ್ದರೆ ಅವರು ಕೃಷಿಗೆ ಭಾಳಷ್ಟು ರೀತಿಯಿಂದ ಅನುಕೂಲ ಮಾಡಿದ್ದಾರೆ. ಕೆಲವೊಬ್ಬರು ಸ್ಟೇಷನರಿ ಅಂಗಡಿ ತೆಗೆದಿದ್ದಾರೆ, ಬಟ್ಟೆ ಅಂಗಡಿ ತೆಗೆದಿದ್ದಾರೆ. ಕೆಲವೊಬ್ಬರು ಭಾಳ ವಿಶೇಷವಾಗಿ ಇನ್ನೊಂದು ಕಡೆ ಒಬ್ಬರು ಲೈಬ್ರರಿ ಮಾಡಿದ್ದಾರೆ. ವಿಶೇಷವಾಗಿ ಒಬ್ಬ 2ನೇ ಕ್ಲಾಸ್ ಓದಿದಂಥ ಮಹಿಳೆ ಲೈಬ್ರರಿ ಮಾಡಿದ್ದಾಳೆ. ಅಂದರೆ ಎಷ್ಟರ ಮಟ್ಟಿಗೆ ಅವಳಿಗೆ ಮಕ್ಕಳನ್ನು ಓದಿಸಬೇಕು ಅನ್ನೋದು ಒಂದು ಅರ್ಥ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳು ಏನು ಮೊನ್ನೆ SLC PUC ಪರೀಕ್ಷೆ ಮುಗಿಸಿದಂಥ ವಿದ್ಯಾರ್ಥಿಗಳ 90%-100% ತೆಗೆದುಕೊಂಡಂಥ ವಿದ್ಯಾರ್ಥಿಗಳಲ್ಲಿ ನಾವೆಲ್ಲ ವಿವರಗಳನ್ನು ತರಿಸಿದಾಗ 99% ವಿದ್ಯಾರ್ಥಿಗಳ ಪಾಲಕರು ನಮ್ಮ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡೆದಿದ್ದಾರೆ. ಆ ವಿಚಾರವನ್ನು ನಾನು ಇಡೀ ರಾಜ್ಯದ ತುಂಬ ಕೂಡ ಈ ಬಗ್ಗೆ ಪ್ರಸ್ತುತಪಡಿಸಿದ್ದೇನೆ. ಇಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಹೀಗೆ ನಮ್ಮ ಗ್ಯಾರಂಟಿ ಯೋಜನೆಗಳ ಏನು ಲಾಭ ಕೇವಲ ಶಿಕ್ಷಣ ಅಷ್ಟೇ ಅಲ್ಲ, ಮಹಿಳೆಯರಿಗೆ ಅಷ್ಟೇ ಅಲ್ಲ, ರಾಜ್ಯದ ಒಂದು GDP ಕೂಡ ಇಡೀ ದೇಶದಲ್ಲೇ ಹೆಚ್ಚಿನ ಮಟ್ಟದಲ್ಲಿ ಆಗಲಿಕ್ಕೆ ಸಹಕಾರಿ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ.